ದಲಿತ ಸಮುದಾಯ ದೇಗುಲಕ್ಕೆ ಬಂದರೆ ದೇವರು ಬಂದಂತೆ ನಟನೆ ಮಾಡ್ತಾರೆ. ನವದಂಪತಿಗೆ ಅವಮಾನ ಮಾಡಿ ಹೊರ ಹಾಕಿದ ಕಿರಾತಕರು, ಅರಸನ್ನ ದೇವಸ್ಥಾನದಲ್ಲಿ ದಲಿತರ ಮೇಲೆ ದೌರ್ಜನ್ಯ. ನಿಜಕ್ಕೂ ಕೂಡ ನಾಗರಿಕ ಸಮಾಜ ಒಪ್ಪಿಕೊಳ್ಳುವಂತಹ ವಿಚಾರ ಇದಲ್ಲ. ನವದಂಪತಿಗೆ ಅವಮಾನ ಮಾಡಿ ಹೊರ ಹಾಕಿದ ಕಿರಾತಕರು ಮನುಷ್ಯರೇ ಅಲ್ಲ, ಅರಸಮ್ಮ ದೇವಸ್ಥಾನದಲ್ಲಿ ದಲಿತರ ಮೇಲೆ ದೌರ್ಜನ್ಯ. ಇದೊಂದು ಐತಿಹಾಸಿಕ ಪ್ರಶ್ನೆ, ಇನ್ನೂ ಉತ್ತರ ಸಿಕ್ಕಿಲ್ಲ ಭಾರತದಲ್ಲಿ. ತುಮಕೂರಿನಲ್ಲಿ ಅಸ್ಪೃಶ್ಯತೆಯ ನಗ್ನ ನರ್ತನ, ದಲಿತರು ಒಳಬರುತ್ತಿದ್ದಂತೆ ದೇವರು ಬಂದಂಗೆ ನಟನೆ. ಹೊಸದಾಗಿ ಮದುವೆಯಾಗಿದ್ದ ದಂಪತಿ ದೇವಸ್ಥಾನಕ್ಕೆ ಬಂದಿದ್ದಾಗ ಈ ದುಷ್ಕೃತ್ಯ. ನಿಮಗೆ ಪ್ರವೇಶವಿಲ್ಲ, ನಡೀರಿ ಆಚೆಗೆ ಎಂದು ದಲಿತರನ್ನ ಹೊರಹಾಕಿದ ನಾರಾಯಣಪ್ಪ. ಮೊಬೈಲ್ನಲ್ಲಿ ಸೆರೆಯಾಯಿತು ಮೇಲ್ಜಾತಿ ವ್ಯಕ್ತಿಯ ನವರಂಗಿ ನಾಟಕ. ದಲಿತರನ್ನು ಅವಮಾನಿಸಿ ಗದರಿಸುವ ವಿಡಿಯೋ ಈಗ ವೈರಲ್ ಆಗಿದೆ. ಇದನ್ನ ಸಾಮಾಜಿಕ ಭೂಕಂಪ ಅಂದ್ರೂ ಕೂಡ ತಪ್ಪಾಗಲಾರದು. ಗ್ರಾಮಸ್ಥರ ನಡವಳಿಕೆಗೆ ಬೇಸತ್ತು ದೂರು ನೀಡಿದ ಸಂತ್ರಸ್ತ ಜಗದೀಶ್. ಯಾವ ಕಾಲಘಟ್ಟದಲ್ಲಿ, ಯಾವ ವರ್ತಮಾನದಲ್ಲಿ ನಾವು ಬದುಕ್ತಾ ಇದ್ದೀವಿ? ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ದೇವರು ಬಂದಂತೆ ನಾಟಕವಾಡಿದ್ದ ಪ್ರಮುಖ ಆರೋಪಿ ಈಗ ಪೊಲೀಸರ ವಶದಲ್ಲಿ. ಸರ್ಕಾರ ಹೇಳುತ್ತೆ ಸರ್ವರಿಗೂ ಸಮಾನವಾದಂತಹ ಕಾನೂನು ಬರಬೇಕು, ಸಾಮಾಜಿಕ ಬಹಿಷ್ಕಾರಗಳು ನಿಲ್ಲಬೇಕು. ಎಲ್ಲಿ ನಿಂತಿದೆ? ರಾಜ್ಯದಲ್ಲಿ ನಗ್ನ ನರ್ತನ ಮಾಡ್ತಾ ಇದೆ ಸಾಮಾಜಿಕ ಬಹಿಷ್ಕಾರ. ಜಾತಿಯ ಹೆಸರಿನಲ್ಲಿ, ಬಣ್ಣದ ಹೆಸರಿನಲ್ಲಿ, ವಿಶ್ವಾಸದ ಹೆಸರಿನಲ್ಲಿ, ಸಂಪ್ರದಾಯದ ಹೆಸರಿನಲ್ಲಿ, ಬಣ್ಣದ ಹೆಸರಿನಲ್ಲಿ ಮನುಷ್ಯನನ್ನು ದೂರ ಹಟ್ಟುವಂತಹ ಕೆಲಸಗಳು ಉತ್ತರ ಪ್ರದೇಶದಲ್ಲಿ ನಡೀತಿಲ್ಲ, ಪಂಜಾಬ್ನಲ್ಲಿ ನಡೀತಿಲ್ಲ, ಬದಲಾಗಿ ಕರ್ನಾಟಕದಲ್ಲಿ ಈಗಲೂ ಕೂಡ ಜೀವಂತವಾಗಿದೆ ಅನ್ನೋದಾದ್ರೆ ನಮ್ಮ ರಾಜ್ಯಕ್ಕಿದ ಅವಮಾನ ಅಲ್ವಾ? ಈ ರಾಜ್ಯದಲ್ಲಿ ಬದುಕುವಂತಹ ಪ್ರತಿ ವ್ಯಕ್ತಿಗೂ, ಪ್ರತಿ ಸಮುದಾಯದ ವಕ್ತಾರನಿಗೂ ಅವನದೇ ಆದಂತಹ ಆರಾಧನೆಯ ಅಧಿಕಾರ ಮತ್ತು ಸ್ವಾತಂತ್ರ್ಯ ಈ ದೇಶದ ಸಂವಿಧಾನ ಕೊಟ್ಟಿರಬೇಕಾದ್ರೆ ನೀವು ಯಾರಯ್ಯ? ನೀವು ಯಾವೂರ ತೊಳಲಾಂಡಿಗಳು? ಮನುಷ್ಯನನ್ನ ತಿರಸ್ಕಾರ ಮಾಡೋದಕ್ಕೂ ಮತ್ತು ಆ ವರ್ಗವನ್ನು ಬಹಿಷ್ಕಾರ ಮಾಡೋದಕ್ಕೂ ನಿಮಗೆ ಅಧಿಕಾರ ಕೊಟ್ಟವರು ಯಾರು? ನಿಮ್ಮ ಕಲ್ಪನೆಯಲ್ಲಿ, ನಿಮ್ಮ ಗ್ರಹಿಕೆಯಲ್ಲಿ ನೋಡಿ, ಆ ವೈರಲ್ ಆದಂಥ ವಿಜುವಲ್ಸ್ ಅನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಗೊತ್ತಾಗಲಿ. ಹಲೋ, ಈ ಮನಸ್ಥಿತಿಗೆ ಅರ್ಥ ಆಗೋದು ಯಾವಾಗ? ಇದೊಂದು ಆಧುನಿಕ ಅಸ್ಪೃಶ್ಯತೆ. 21ನೇ ಶತಮಾನದಲ್ಲಿ ಬದುಕ್ತಾ ಇರತಕ್ಕಂತಹ ಆಧುನಿಕ ಜನರಿಗೂ ಈ ತರಹದ್ದೊಂದು ತಾರತಮ್ಯದ ಮನಸ್ಥಿತಿ ಇನ್ನೂ ಹೋಗಿಲ್ಲ ಅಂದರೆ ಇನ್ನು ಭಾರತ ಉದ್ಧಾರ ಆಗೋದು ಯಾವಾಗ? ನೀವು ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಒಂದು ನವದಂಪತಿಗಳು ಬರ್ತಾ ಇರ್ತಾರೆ ದೇವಸ್ಥಾನದ ಒಳಗೆ. ಗರ್ಭಗುಡಿಯ ಆಸುಪಾಸಿನಲ್ಲಿ ನೀವು ಬರಬೇಡಿ ಅಂತ ಹೇಳೋದಕ್ಕೆ ಆ ವ್ಯಕ್ತಿಗೆ ನೇರವಾಗಿ ಹೇಳೋದಕ್ಕೆ ಸಾಧ್ಯವಾಗದೆ ಮೈ ಮೇಲೆ ದೇವರು ಬಂದಂಗೆ ನಟನೆ ಮಾಡ್ತಾನೆ. ಶಂಖದಲ್ಲೇ ಬಂದರೆ ತೀರ್ಥ ಅನ್ನೋ ತರಹ ಜನರು ನಂಬ್ತಾರೆ ಅನ್ನೋ ಕಾರಣಕ್ಕೋಸ್ಕರ ದೇವರು ಹೇಳ್ತಾ ಇದ್ದಾರೆ, ಹಾಗಾಗಿ ಹೊರಗೆ ಹೋಗಬೇಕು ಅಂತ ಅನಿವಾರ್ಯಕ್ಕೆ ಒಳಗಾಗಲಿ ಅನ್ನೋ ಕಾರಣಕ್ಕೆ ಈ ಆ್ಯಕ್ಟು. ಆಧುನಿಕ ನಟ ಆತ ದೇವರು ಬಂದಂಗೆ ಆ್ಯಕ್ಟ್ ಮಾಡಿದ್ನಲ್ಲ, ಆ ದಂಪತಿಯನ್ನ ದೇವರು ಕಲ್ಪನೆಯಲ್ಲೂ ಕೂಡ ಉಚ್ಚಾರ ಮಾಡೋದಕ್ಕೆ ಸಾಧ್ಯ ಇಲ್ಲದಲ್ಲಿರ್ತಕ್ಕಂತಹ ಪದಗಳನ್ನು ಆತ ಉಚ್ಚಾರ ಮಾಡ್ತಾನೆ. ಹೊರಟೋಗ್ಬಿಡಿ ಇಲ್ಲಿಂದ ಅಂತಾನೆ. ಹಾಗಾದರೆ ಆ ದಂಪತಿಗಳ ಜಾತಿಯ ಮೇಲಿರ್ತಕ್ಕಂತಹ ವೈರುಧ್ಯವೇ ಆ ಥರ ದೇವರು ಬರೋದಕ್ಕೂ ಕಾರಣ ಆಯಿತಾ? ಇನ್ನು ಸಂಬಂಧಪಟ್ಟಂಥ ಇಲಾಖೆ ಎಚ್ಚೆತ್ತುಕೊಂಡಿದೆ. ಆತನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.